ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾನೇ ರುಚಿಯಾದಂತಹ ಗೊಜ್ಜವಲಕ್ಕಿ ಅಥವಾ ಅವಲಕ್ಕಿ ಪುಳಿಯೋಗರೆ. ಈ ತರ ಗೊಜ್ಜವಲಕ್ಕಿನ ಮಾಡ್ಕೊಂಡು ನೋಡಿ, ದೇವಸ್ಥಾನದಲ್ಲಿ ಪ್ರಸಾದ ತಿಂದಿರ್ತೀವಲ್ಲ ಅದೇ ಟೇಸ್ಟ್ ನಲ್ಲಿ ಇರುತ್ತೆ. ಈ ಮೆಥಡ್ ಅಲ್ಲಿ ಗೊಜ್ಜವಲಕ್ಕಿನ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಗೊಜ್ಜು ಅವಲಕ್ಕಿನ ಮಾಡಬೇಕು ಅಂದರೆ ಮೊದಲಿಗೆ ನಾವು ಇಲ್ಲಿ ಅವಲಕ್ಕಿನ ತಗೊಳ್ಬೇಕು. ಇದು ಗಟ್ಟಿಯಾಗಿರುವಂತಹ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಲ್ಲ. ಪೇಪರ್ ಅವಲಕ್ಕಿನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಗಟ್ಟಿ ಅವಲಕ್ಕಿನಲ್ಲೇ ಮಾಡ್ಕೋಬೇಕು. ಅರ್ಧ ಕೆಜಿ ಅವಲಕ್ಕಿನ ತಗೊಂಡಿದ್ದೀವಿ. ಇದನ್ನ ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಅವಲಕ್ಕಿನ ಲಾಂಗ್ ಟೈಮ್ ಮಿಕ್ಸಿನಲ್ಲಿ ರುಬ್ಕೊಳ್ಬಾರ್ದು, ಬಿಟ್ಟು ಬಿಟ್ಟು ರುಬ್ಕೊಳ್ಬೇಕು. 3-4 ಸರಿ ಆಫ್ ಆನ್ ಡೌನ್ ಮಾಡ್ಕೊಂಡು ರುಬ್ಕೊಂಡ್ರೆ ಈ ರೀತಿ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಒಂದೇ ಸರಿ ಎಲ್ಲ ಅವಲಕ್ಕಿನೂ ಹಾಕೊಳ್ಬಾರ್ದು, ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಬೇಕು. ಇದನ್ನ ನಾವು ಮತ್ತೆ ಜರಡಿ ಮಾಡೋ ಅವಶ್ಯಕತೆ ಇಲ್ಲ, ಈ ತರ ಇದ್ರೆ ಸಾಕಾಗತ್ತೆ. ಇದನ್ನ ನಾವು ಒಂದು ಬೌಲಲ್ಲಿ ಹಾಕೊಳ್ಳೋಣ. ಕೆಲವರು ಅವಲಕ್ಕಿನ ಮಿಕ್ಸರ್ ಜಾರಲ್ಲಿ ರುಬ್ಕೊಂಡ್ಮೇಲೆ ಮತ್ತೆ ಜರಡಿ ಮಾಡ್ಕೊಳ್ತಾರೆ. ಆ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರುಬ್ಕೊಂಡಿರುವಂತಹ ಅವಲಕ್ಕಿಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 3-4 ಟೇಬಲ್ ಸ್ಪೂನ್ ಪುಳಿಯೋಗರೆ ಪೌಡರ್ನ ಹಾಕೊಳ್ಬೇಕು. ನಿಮ್ಮ ಹತ್ರ ಮನೆಯಲ್ಲೇ ಮಾಡಿರೋ ಪುಳಿಯೋಗರೆ ಪೌಡರ್ ಇದ್ರೆ ಹಾಕೊಳ್ಳಿ, ಅಥವಾ MTR ಪೌಡರ್ ಇದ್ರೆ ಅದನ್ನೇ ಹಾಕೊಳ್ಳಿ. ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಅಥವಾ ಹುಳಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಕೊಂಡು ಈ ರೀತಿ ಹಾಕೊಳ್ಬೇಕು. ಹಾಕೊಂಡ್ಮೇಲೆ ನೀರು ಹಾಕ್ಕೊಳ್ಳದೆ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಇರುವಾಗಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ಹುಣಸೆ ಹಣ್ಣಿನ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀವಿ. ಒಂದು ಚಿಕ್ಕ ಬೌಲಲ್ಲಿ ಅರ್ಧ ಬೌಲಷ್ಟು ಹುಣಸೆ ಹಣ್ಣಿನ ಪ್ಯೂರಿನ ಹಾಕ್ಕೊಂಡು ಮತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಪೂನಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಕೈಯಿಂದನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಇದಕ್ಕೆ 1 ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. 2 ಬೌಲ್ ಅವಲಕ್ಕಿಗೆ 1 ಬೌಲ್ ನೀರನ್ನು ಹಾಕ್ಕೊಳ್ಬೇಕು. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು, ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಉದುರಾಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮ್ನಲ್ಲಿ ಎಣ್ಣೆ ಹಾಕಿ ಬಿಡೋದ್ರಿಂದ ಉದುರಾಗಿರುತ್ತೆ, ಅಂಟಾಗೋದಿಲ್ಲ, ಮುದ್ದೆ ಥರನೂ ಆಗೋದಿಲ್ಲ. ಈಗ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗಿದೆ, ಉದುರಾಗಿ ಕರೆಕ್ಟಾಗಿ ಬಂದಿದೆ. ಇದನ್ನ ಒಂದು 20 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇನ್ನೊಂದು ಕಡೆ ಒಂದು ಪಾನ್ನಲ್ಲಿ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿಯಾದ ನಂತರ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಫಸ್ಟ್ ಕಡಲೆಕಾಯಿ ಬೀಜ ಕಲರ್ ಚೇಂಜ್ ಆಗೋವರೆಗೂ 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜದ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಸರಿಯಾಗಿ ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಗೊಜ್ಜವಲಕ್ಕಿನ ತಿನ್ನುವಾಗ ಇದೆಲ್ಲ ತುಂಬಾನೇ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಕರಿಬೇವು, 3-4 ಬ್ಯಾಡಗಿ ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅರ್ಧ ಬೌಲಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋದ್ರಿಂದ ಗೊಜ್ಜೋಲಕ್ಕಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸರಿ. ಇದನ್ನೆಲ್ಲ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ 1/4 ಗಂಟೆಯಿಂದ 20 ನಿಮಿಷ ಆಗಿರುತ್ತೆ. ಅಷ್ಟರಲ್ಲಿ ನಾವು ನೆನೆಯೋಕ್ಕೆ ಇಟ್ಟಿರೋಂಥ ಅವಲಕ್ಕಿನೂ ಕೂಡ ಚೆನ್ನಾಗಿ ನೆಂದಿರುತ್ತೆ. ಈಗ ಪ್ಲೇಟನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅವಲಕ್ಕಿ ಎಲ್ಲ ತುಂಬ ಸಾಫ್ಟಾಗಿ ಉದುರಾಗಿ ಬಂದಿದೆ. ಈ ರೀತಿ ಇದ್ದರೆ ತಿನ್ನುವಾಗ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಓವರ್ ಆಲ್ 20 ಮಿನಿಟ್ಸ್ ಆಗಿದೆ. ಈ ಅವಲಕ್ಕಿನ ನಾವು ಫ್ರೈ ಮಾಡ್ಕೊಳ್ತಿದ್ವಲ್ಲ, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಅದ್ರ ಜೊತೆಗೆ ಸೇರಿಸ್ಕೊಂಡು ಗ್ಯಾಸನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಹೈ ಫ್ಲೇಮ್ ಎಲ್ಲ ಕೊಡಬಾರ್ದು, ಟೇಸ್ಟ್ ಕೆಟ್ಟೋಗ್ಬಿಡತ್ತೆ. ಜಸ್ಟ್ ಇದೆಲ್ಲ ಮಿಕ್ಸ್ ಆದ ತಕ್ಷಣವೇ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ನೋಡ್ತಾ ಇರಬಹುದು, ಅವಲಕ್ಕಿ ಎಲ್ಲ ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಅಂತ. ಈಗ ಮಿಕ್ಸ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಮೊದಲೇ ಅವಲಕ್ಕಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ವಿ, ಬಟ್ ಇವಾಗ ರುಚಿನ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡ್ರೆ ಆಯಿತು. ತುಂಬಾನೇ ರುಚಿಯಾಗಿರುವಂತಹ ಮತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತಲ್ಲ ಅದೇ ಟೇಸ್ಟ್ನಲ್ಲಿ ಗೊಜ್ಜು ಅವಲಕ್ಕಿ ನಿಮ್ಮನೇಲೂ ಕೂಡ ರೆಡಿಯಾಗಿರುತ್ತೆ.
ಇದನ್ನ ಬಿಸಿ ಇರುವಾಗಲೂ ತಿನ್ನಬಹುದು ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೂ ತಿನ್ನಬಹುದು. ಯಾವುದೇ ರೀತಿ ಇದು ಅಂಟಂಟ್ ಅನ್ಸೋದಿಲ್ಲ. ಇದೇ ರೀತಿ ಉದುರುದ್ರಾಗೇನೆ ಚೆನ್ನಾಗಿರುತ್ತೆ. ಇದನ್ನ ಹಬ್ಬಗಳಲ್ಲಿ ನೈವೇದ್ಯಕ್ಕೂ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಗೊಜ್ಜು ಅವಲಕ್ಕಿನ ಇಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.